16 ನ್ಯೂಸ್ ಅರ್ಥ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವರ. ಆತ್ಮೀಯರೇ, ಮಾಟ ಮಂತ್ರ 21ನೇ ಶತಮಾನದಲ್ಲಿ ಇನ್ನೂ ಇದು ಮಾತಾಡ್ತೀವಿ ಅಂತಂದ್ರೆ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಕೆ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿರಿ. ಮೊದಲ ಸ್ಟೇಟ್ಮೆಂಟ್ ಏನು ಅನ್ನೋದ್ರ ಬಗ್ಗೆ, ಸಿದ್ದರಾಮಯ್ಯ ಅವರು ಏಕೆ ಇಷ್ಟೊಂದು ಅಸಹಾಯಕರಾಗಿದ್ದಾರೆ ಎನ್ನುವುದು ಗೊತ್ತಿಲ್ಲ. ಯಾರಾದರೂ ಅವರಿಗೆ ಮಾಟ ಮಂತ್ರ ಮಾಡಿಸಬಹುದು. ಈ ಕುರಿತು ತನಿಖೆ ಮಾಡಿಸುವ ಚಿಂತನೆ ನಡೆಸಿದ್ದೇನೆ. ಇದಕ್ಕೆ ಏನು ಹೇಳಬೇಕು ಕೆ ರಾಜಣ್ಣ ಅವರಿಗೆ? 21ನೇ ಶತಮಾನದಲ್ಲೇ ಸ್ವತಃ ಅವ್ರ ಮಿತ್ರರು ಸತೀಶ್ ಅವರು ಸ್ಮಶಾನದಲ್ಲೇ ಮಲಗೋದು ಮತ್ತೇನೋ ಮಾಡೋದು ವೈಚಾರಿಕ ಚಿಂತನೆಗಳನ್ನು ಬಿತ್ತು ಮುಂದೆ ಅವ್ರ ಮಿತ್ರರಾಗೆ ಬಿದ್ದ ಸಮುದಾಯದ ಒಬ್ಬ ನಾಯಕರಾಗೆ ನಮ್ಮ ಕೆ ರಾಜಣ್ಣವರು ಮಾಟ ಮಂತ್ರ ಮಾಯ ಆಗಿ ಏನೇನೋ ಮಾತಾಡಿದ್ದು ಇದು ನಿಜವಾಗಿ ಇವತ್ತು ಒಂದು ದೊಡ್ಡ ಚರ್ಚೆ ವಿಷಯ ಆಗಿದೆ. ಅಸಹಾಯಕರಾಗಿದ್ದಾರೆ, ಅದಕ್ಕೆ ಮಾಟ ಮಾಡಿಸಿದ್ದಾರೆ. ಅವ್ರಿಗೆ ಸಾಧ್ಯದ ಏನ್ರಿ? ಇಸ್ ಇಟ್ ಪಾಸಿಬಲ್? ನೆವರ್, ಎಂದೂ ಇಲ್ಲ. ಏನೋ ವಿಷಯ ಬೆರೆಸಿರ್ಬೋದು, ಸ್ಲೋ ಪಾಯ್ಸನ್ ಮಾಡಿರ್ಬೋದು, ಮತ್ತೊಂದು ರೀಸನ್ ಇರ್ತದೆ. ಅದನ್ನ ಬಿಟ್ಟು ಮತ್ತೊಂದು ಏನೂ ಸಾಧ್ಯ ಇಲ್ಲ. ಛೂ ಮಂತ್ರ ಗಾಳಿ ಛೂ ಅಂತಂದ್ರೆ ವ್ಯವಸ್ಥೆ ಬದಲಾಗ್ತದನ, ಭ್ರಷ್ಟಾಚಾರ ಓಡಿ ಹೋಗ್ತದನ. ಅದ್ಯಾಕೆ ನಮಗೆ ಇಷ್ಟ ನಡೀತಿದ್ರೆ ಪಾಕಿಸ್ತಾನ ಬಾರ್ಡರ್ ಮೇಲೆ ನಾವು ಸೈನ್ಯವನ್ನು ಯಾಕೆ ನಿಲ್ಲಿಸ್ಬೇಕಾಗಿದೆ? ಛೂ ನಿಂಬೆಕಾಯಿ ಮಾಡಿ ಹೆಸರು ಹೋಗಿಬಿಡೋದಿಲ್ವ? ನಿಂಬೆಕಾಯಿ ಹೆರ್ಚಿ ಬೇಕಾದಾಗ ಸೂಜಿ ಚುಚ್ಚಿ ಹೆಸರು ಹೋಗೋದಿಲ್ವ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, 21ನೇ ಶತಮಾನದ ಒಬ್ಬ ಸಿದ್ದರಾಮಯ್ಯ ಇರೋದು ವೈಚಾರಿಕವಾಗಿ ಬೆಳೆದಿತ್ತಂಥವ್ರ ಮೇಲೆ ಯಾರೋ ಮಾಟ ಮಾಡಿಸಿದಾರ, ಮಂತ್ರ ಮಾಡಿಸಿದಾರ, ತನಿಖೆ ಮಾಡಬೇಕದು ಮತ್ತೆ ಮೇಲೆ. ಅದನ್ನು ಎಚ್ ಸಿ ಬಾಲಕೃಷ್ಣ ಅವರು ಮಾಗಡೆ ಅವರು ಮೂಲತಃ ಇವರು DKC ಪರ ಬ್ಯಾಟ್ ಬೀಸುವಂಥವ್ರು. ಇವರು ಇದನ್ನು ಮಾತಾಡಿ ವ್ಯಂಗ್ಯ ಮಾಡಿದ್ದಾರೆ ಇದ್ರ ಬಗ್ಗೆ. ಹಾಗಿದ್ರು ಕೂಡ ಅವರು ವಾಮಾಚಾರದ ನಂಬುದಿಲ್ಲ ಅಂತಲ್ಲ, ಅವರು ನಂಬ್ತಾರೆ. ಅವರು ವಾಮಾಚಾರ ಮಾಡಿಸೋ ಕಡೆ ವಿಶ್ವಾಸ ಇಟ್ಟಂಥವ್ರು ಇದ್ದಾರೆ. ಇದು ಯಾಕಂದರೆ ಕೆ ರಾಜನ್ ಹೇಳ್ಯಾರಂದ್ರೆ ಟೀಕೆ ಮಾಡೋದಷ್ಟೇ ವಿನ ಮತ್ತೇನಲ್ಲ. ಇದಾಗಬಾರ್ದಾಗಿದೆ. ಇವತ್ತು 21ನೇ ಶತಮಾನ ಹೊಂಟಾಗ ನಾವು ನಮ್ಮ ಮಕ್ಕಳಿಗೆ ವೈಚಾರಿಕತೆಯನ್ನು ತಿಳಿಸುವಂಥದ್ದು ಕಲಿಸ್ಬೇಕಾಗ್ಯದ. ಬದುಕುವುದು ಹೇಗೆ ಎನ್ನುವುದು ತಿಳಿಸ್ಬೇಕಾಗ್ಯದ. ಯಾವ ಕಾರಣಕ್ಕೆ ಸುಮ್ಮನಿದ್ದಾರೆ, ಅವರು ಮೌನಿದ್ದಾರೆ, ಅನೇಕ ಕಾರಣ ಇರ್ಬೋದು. ಅವರು ಮಹಾನ್ ತಂತ್ರಗಾರಿಕೆಯಲ್ಲಿ ಮುಂದುವರೆದಂಥವ್ರು ಸಿದ್ದರಾಮಯ್ಯನವರು. ರಾಜಕೀಯ ಪಟ್ಟಗಳನ್ನು ಹಾಕುವಲ್ಲಿ ನಿಸ್ಸೀಮರು. DKC ಅವ್ರನ್ನ ಇಲ್ಲಿವರೆಗೆ ಪ್ರತಿಯೊಂದು DKC ಪಟ್ಟಿಗೆ ಪ್ರತಿ ಪಟ್ಟು ಹಾಕಿ ಬದಿಗೆ ಸೇರಿಸ್ತಾ ಬಂದಂಥವ್ರು. ಅಂಥವ್ರು ಒಂದು ಯಾವುದೋ ಮಾಟ ಮಂತ್ರ ಮಾಡಿ ಬದಲು ಮಾಡ್ತಾರೆ ಅನ್ನುವಂಗೆ ಒಬ್ಬ ಜವಾಬ್ದಾರಿತ ಒಬ್ಬ ಹಿಂದೆ ಮಿನಿಸ್ಟರ್ ಇದ್ದಂಥವರು, ಈಗಲೂ ಕ್ಯಾಬಿನೆಟ್ ಮಿನಿಸ್ಟರ್ ಸಂವಿಧಾನದಿಂದವರು ಮಾತಾಡೋದು ಯಾಕೋ ಏನೋ ಸರಿ ಅನಿಸಲಿಲ್ಲ ಅಂತೇಳಿ. ಇವರ ಅಧ್ಯಕ್ಷರಿದ್ದಂಥ ಅಪೆಕ್ಸ್ ಬ್ಯಾಂಕ್ ಮೇಲೆ ಸಾಕಷ್ಟು ಆರೋಪ ಬಂದಿದ್ದಾವೆ ಭ್ರಷ್ಟಾಚಾರದ ಆರೋಪ ಬಂದಾಗ ಇವರು ಮಾಯಾ ಮಾಟ ಮಾಡಿ ಈ ಎಲ್ಲ ಅವ್ರ ವಿರೋಧ ಮಾತಾಡೋರು ಬಾಯಿ ಮೊದಲು ನಡೆಸ್ಬೇಕಾಗಿತ್ತು. ಇವತ್ತು ಅವ್ರ ಬಗ್ಗೆ ಅಪೆಕ್ಸ್ ಬ್ಯಾಂಕಿನ ಸಲುವಾಗಿ ಅನೇಕ ಆರೋಪಗಳು ಬರ್ತಾಯಿದ್ದವು. ಅದು ಹಿಂಗೆ ಛೂ ಮಂತ್ರ ಗಾಳಿ ನಿಂಬೆಕಾಯಿ ಹೋಗೋದು ಯಾಕೆ ಓಡಿಸ್ಬಾರ್ದಾಗಿತ್ತು? ಇದನ್ನು ಅವರು ಇವತ್ತು ಅವ್ರ ವಿರೋಧಿಗಳು ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಎಲ್ಲ ಪೊಲಿಟಿಷಿಯನ್ಸ್ ಮ್ಯಾಕ್ಸಿಮಮ್ ಎಲ್ಲರೂ ಏನಪ್ಪ ಅಂತಂದ್ರೆ ವೈಚಾರಿಕದಾರು ವೈಜ್ಞಾನಿಕವಾಗಿದ್ದಾರೆ ಅನ್ನೋದಿಲ್ಲ. ಇವ್ರಲ್ಲಿ ಅನೇಕರು ಇವತ್ತಿಗೂ ಸಹಿತ ಗುಡಿ ಸುತ್ತನೂ ಅಧಿಕಾರ ಸಿಗ್ತದೆ. ಯಾವುದೋ ದೇವ್ರಿಗೆ ಹೋಗಿ ತೆರಿ ಬಿಡಿಸ್ಕೊಂಬಂದ್ರೆ ಒಂದು ಹೊಸದೇನು ಸಾಧನೆ ಆಗ್ತದೆ. ಇಂಥ ನಂಬಿಕೆಗಳು ಇವತ್ತು ಇದ್ದಾವೆ. ಅದು 3 ಹಾದಿಗಳಲ್ಲಿ ಕೂಡುವಲ್ಲಿ ನಿಂಬೆಕಾಯಿ ಇಡೋದು, ಉಪ್ಪು ಇಡೋದು, ಮೆಣಸಿನಕಾಯಿ ಇಡೋದು, ಇಂಥವು ನಾವು ಇವತ್ತಿಗೂ ನೋಡ್ತಾ ಇದ್ದೀವಿ. ಇವೆಲ್ಲ ಸಾಧ್ಯದನ? ಇವತ್ತು ಅಮೇರಿಕಾ ಮತ್ತು ಇಸ್ರೇಲ್ ಅತ್ಯಂತ ಬುದ್ಧಿವಂತ, ಅತ್ಯಂತ ಜ್ಞಾನಿ, ಅತ್ಯಂತ ತಂತ್ರಜ್ಞಾನ ಪ್ರವೀಣರು ಇವತ್ತು ಒಂದು ಸಾಮಾನ್ಯ ಇರಾನದಿಂದ ಹೊಡೆದಂಥ ಇದ್ದಾರೆ ಕ್ಷಿಪಣಿಗಳ ಮೂಲಕ. ಒಂದು ವೇಳೆ ಇವತ್ತು ಅಮೇರಿಕಾವನ್ನು ಇವತ್ತು ನಿಂಬೆಕಾಯಿಯಿಂದ ಮತ್ತೊಂದರಿಂದ ಮಾಟ ಮಾಡೋದ್ರಿಂದ ವಾಮಾಚಾರ ಮಾಡೋದ್ರಿಂದ ಗೆಲ್ಲಕ್ಕೆ ಸಾಧ್ಯ ಇತ್ತಂದ್ರೆ ಇಷ್ಟೊತ್ತಿಗೆ ಇಂಡಿಯಾ ಅಮೇರಿಕನ ಗೆದ್ದು ಬಿಡ್ತದೆ. ಅಮೇರಿಕ ಜನರನ್ನ ಕೈಲಿ ತೊಗೊಂಡ್ಬಿಡೋದು, ಚೈನಾವನ್ನು ಸೋಲಿಸಿಬಿಡೋದು. ಚೈನಾ ಸೋಲಿಸ್ಬೇಕಾದ್ರೆ ನೀವು ಯಾಕೆ ಬಂದೂಕ ಮದ್ದು ಗುಂಡ ಕೋಟಿಗಳಲ್ಲಿ ಹಾಳು ಮಾಡೋದು ಬೇಕಾಗಿದೆ? ₹2 2 ನಿಂಬೆಕಾಯಿ ತೊಗೊಂಡು ಚುಚ್ಚು ಹೋಗೋದ್ಬಿಟ್ಟು ಹೋಗ್ತದಲ್ಲ. ಚೈನಾದ ಸೈನಿಕರೆಲ್ಲರೂ ಬಾರ್ಡರ್ ಮೇಲೆ ಸತ್ತೋಗ್ಬಿಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಇಂಥ ಮಾತುಗಳು ಮಾತಾಡೋದು ಇವತ್ತೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದ ಕೆ ರಾಜನರು ಇಂದಿಲ್ಲ ನಾಳೆ ಮಂತ್ರಿಗಿರಿ ಪಟ್ಟಕ್ಕಿರೋರು
ಇಂಥ ಮಾತುಗಳು ಮಾತಾಡಿದ ತಕ್ಷಣ ಇವತ್ತು ಮಾಧ್ಯಮದ ಚರ್ಚೆ ಜೋರು ನಡೆದಿದೆ. ಎಲ್ಲರೂ ಅದನ್ನು ಮಾತಾಡುವಂಥದ್ದಾಗ್ಯದ. ಅದರಲ್ಲಿ ಬಾಲಕೃಷ್ಣ ಅವರು ಲೇವಡಿ ಮಾಡಿದ್ದಾರೆ ಇದನ್ನು. ಆದರೆ ಅವರು ವಾಮಾಚಾರ ನಂಬುವಂಥವ್ರನ್ನ ಯಾಕೆ ವಿರೋಧ ಮಾಡಿದ್ರಪ್ಪ ಅಂದ್ರೆ ಕೇವಲ ಇವರೊಬ್ಬರು ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರ ಫಾಲೋವರ್ಸು. ಆ ಒಂದು ಹಿನ್ನೆಲೆಯಲ್ಲಿ ಟೀಕಾ ಮಾಡೋದು. ಈಗ ಮುಸ್ಲಿಮ್ ಇದ್ದಂಥವ ಹಿಂದೂ ಧರ್ಮದ ಮೂಢನಂಬಿಕೆ ಟೀಕಾ ಮಾಡೋದು, ಮುಸ್ಲಿಮ್ ಇದ್ದಂಥವ ಹಿಂದೂ ಧರ್ಮದ ಮೂಲಭೂತ ಏನಪ್ಪ ಈ ಮಾಟ ವಾಮಾಚಾರ ಟೀಕಾ ಮಾಡೋದು, ಇದು ನಾವು ನಿರಂತರವಾಗಿ ನೋಡ್ತಾನೆ ಇರ್ತೀವಿ. ಇದನ್ನು ಮೀರಿತಿರ್ತದೆ, ಅದು ಸತ್ಯ ಅಂತೇಳಿ. ಅದಕ್ಕೆ ಈ ತನಿಖೆ ಮಾಡಿಸೋಕ್ಕಿಂತಲೂ ವಾಮಾಚಾರ, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಮಾಟ ಮಂತ್ರ ಇವಕ್ಕೆಲ್ಲನೂ ಇದು ತಿಳ್ಕೊಳ್ಳೋ ಸಲುವಾಗಿ ತನಿಖಾ ಸಂಸ್ಥೆ ನೇಮಿಸೋದು, ತನಿಖೆ ಸಂಸ್ಥೆಯಿಂದ ಇವೆಲ್ಲ ಶೋಧ ಮಾಡಿಸೋದು ಅಂತಂದರೆ ಇದೊಂದು ಅತ್ಯಂತ 21ನೇ ಶತಮಾನದ ಹಾಸ್ಯಾಸ್ಪದವಾದ ವಿಷಯ. ಅದಕ್ಕಾಗಿ ಇವತ್ತು ಚರ್ಚೆ ಜೋರು ನಡೀತಾ ಇದೆ. ಕೆ ಎನ್ ರಾಜನ್ ಅವರು ಮಾತಾಡಿದಂತಹ ಮಾತುಗಳು ನಿಜವಾಗಿಯೂ ಜನ ಒಪ್ಪುವಂಥವಲ್ಲ, ಒಳ್ಳೆಯವಲ್ಲ ಅನ್ನೋದು ಮಾತ್ರ ಇಷ್ಟು ಹೇಳಬೇಕಾಗಿದೆ. ಆ ನೆಲೆಯಲ್ಲೇ ಏನಪ್ಪ ಅಂತಂದ್ರೆ ನಮ್ಮ ಕೆ ಎನ್ ರಾಜನ್ ನಾಯಕರು, ಅದರಲ್ಲೂ ಸತೀಶ್ ಅವ್ರ ಜೊತೆಗಾರರು ಇಂತಹ ಮೂಢನಂಬಿಕೆಗಳನ್ನ ಇದಕ್ಕಾಗಿ ಮೌನದಾರ ಅಂತ ಹೇಳುವಂಥ ಮಾತುಗಳನ್ನು ನಾವು ನೆನಪಿಸಿಕೊಂಡ್ರೆ ನಿಶ್ಚಿತವಾಗಿಯೂ ಆಶ್ಚರ್ಯವಾಗ್ತದೆ. ಜೊತೆಗೆ ಇಂಥ ಒಬ್ಬ ನಾಯಕರು ನಮ್ಮ ಲೀಡರ್ಗಳಾಗಿದ್ದಾರೆ, ಒಬ್ಬ ಮಿನಿಸ್ಟರ್ಸ್ ಆಗ್ತಾ ಇದ್ದಾರೆ ಅನ್ನೂ ಸಹಿತ ಇನ್ನೂ ಆಗವ್ರಿದ್ದಾರೆ. ನಾವು ಹಿಂದೆ ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತು ಬೇರೆ ಆಗವ್ರಿದ್ದಾರೆ. ಅವ್ರು ಈ ರೀತಿ ಮಾತಾಡೋದು ಅವರ ಯೋಗ್ಯತೆಗೆ ಒಂದು ಏನಪ್ಪ ಅಂದರೆ ನಾವು ಏನು ಕೊಡ್ತಾಯಿದ್ವಿ ಗೌರವ, ಅದು ಅಷ್ಟು ಮಟ್ಟದಲ್ಲ ಅಂತ ಅನಿಸ್ತದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಕೆ ಎನ್ ರಾಜಣ್ಣವರ ಈ ಒಂದು ಟಿಪ್ಪಣಿ ಇವತ್ತು ಜೋರ್ದಾರಾಗಿ ಚಲನಶೀಲವಾಗಿ ಚರ್ಚೆಗೆ ಒಳಗಾಗ್ತಾ ಇರೋದ್ರಿಂದ ಆ ವಿಷಯವನ್ನು ತಮ್ಮೊಂದಿಗೆ ಚರ್ಚಿಸಬೇಕು ಅಂತೇಳಿ ಒಂದು ವಿಚಾರ ಮಾಡಿದ್ದಾಗಿದೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಹೇಗೆ ಎಷ್ಟೊಂದು ಅಸಹಾಯಕರಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ, ಯಾರಾದರೂ ಮಂತ್ರ ಮಾಡಿಸಿರಬೇಕು ಅನ್ನುವಂಥ ಈ ಸ್ಟೇಟ್ಮೆಂಟ್ನಿಂದಾಗೆ ಸಹಜವಾಗಿ ಇಡೀ ಮೀಡಿಯಾ ಇವತ್ತು ಆ ಒಂದು ಲೈನ್ ತೊಗೊಂಡು ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಈ ಎಲ್ಲ ನೆಲೆಗಳಿನಲ್ಲಿ ಒಟ್ಟಿನಲ್ಲಿ ನಾವು ಹೇಳಬೇಕಾಗಿದ್ದಿಷ್ಟ, ಇಡೀ ದೇಶದ ತುಂಬ ಏನಪ್ಪ ಅಂತಂದ್ರೆ ಇಡೀ ದೇಶದ ತುಂಬ ಈ ಒಂದು ಮೂಢನಂಬಿಕೆ ಹಮ್ಮಿಸುವಂಥ ವಿಚಾರಧಾರಿ ಜನರನ್ನು ಆದಷ್ಟು ದೂರ ಇಡುವಂಥ ಪ್ರಯತ್ನ ಆಗಬೇಕು. ಆ ವಿಷಯವನ್ನು ತಿಳಿಸಿ ಹೇಳಬೇಕಾಗಿದೆ ಸಮಾಜಕ್ಕೆ. ಆ ದಿಶೆಯಲ್ಲೇ ಕೆ ಎನ್ ರಾಜಣ್ಣರ ಈ ಸ್ಟೇಟ್ಮೆಂಟನ್ನು ಇವತ್ತು ನಿಮ್ಮೊಂದಿಗೆ ಚರ್ಚೆ ಮಾಡೋದು ತೆಗೆದುಕೊಂಡ ಈ ನಮ್ಮ ನಾಯಕರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ, ಇದನ್ನು ಓದಿದಂಥ ನಮ್ಮ ಯುವ ಜನಾಂಗ ಯಾವ ರೀತಿಯಾಗಿ ಇದ್ದಿತ್ತು ಅನ್ನೋ ಸಹಿತ ಇಲ್ಲಿ ಭಾಳಷ್ಟು ಗಮನಿಸಬೇಕಾಗಿದೆ. ಯಾಕಪ್ಪ ಅಂದರೆ ಇವತ್ತಿನ ಬೇಸಕ್ಕೆ ಏನಪ್ಪ ಅಂದ್ರೆ ಪ್ರಾಮಾಣಿಕ ರಾಜಕೀಯ, ಆ ಪ್ರಾಮಾಣಿಕ ರಾಜಕಾರಣಿಯನ್ನು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನಷ್ಟು ಡೆವಲಪ್ಮೆಂಟ್ ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ. ಅದರಲ್ಲೂ ಕೆ ಎನ್ ರಾಜಣ್ಣ ಅವರ ಒಂದು ಏನು ಸ್ಟೇಟ್ಮೆಂಟ್ ಅದ, ಮೌನದಾರ ಅಸಹಾಯಕರದಾರ ಅನ್ನುವಂಥ ಮಾತನ್ನು ಬಿಟ್ಟ ಅವರೂ ಸಹ ಒಂದು ಒಳ್ಳೆಯ ಚಿಂತನೆಯನ್ನು ಮಾಡಲಿ. ಕೆ ಎನ್ ರಾಜಣ್ಣ ಮತ್ತು ಮೂಢನಂಬಿಕೆಗೆ ಬೆಲೆಗಳಾಗದೇ ಇರಲಿ, ಜೊತೆಗೆ ವೈಜ್ಞಾನಿಕ ಚಿಂತನೆ ಲೇಖಗಳು ಬರ್ತಾ ಇರಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಶಿಕ್ಷಣ ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.